ಅಕ್ಕಿನ ನನಗೆ ಬರೀ ಒಂದು ಸ್ವಲ್ಪ ಈ ಘಟನೆಗೆ ಸ್ವಲ್ಪ ಏನಾರ ಸೂಚನೆ ಕೊಟ್ಟಿದ್ರೆ ನಾನು ಅದನ್ನ ಬೇರೆನ ಮಾಡಿ ಆಕಿನ ಬದುಕಿಸ್ಬೋದಾಗಿತ್ತು. ಬಟ್ ಆಕಿ ತಾನೇ ಫೇಸ್ ಮಾಡಿಕೊಂಡು ಈ ದುರ್ಘಟನೆಗೆ ಆಹುತಿಯಾಗ್ಯಾಳೆ. ಮೋಸದಿಂದ ಅದನ್ನ ಬಲಿಯಾಗ್ಯಾಳೆ. ಮೋಸಕ್ಕೆ ಯಾರಾದರೂ ಈಡಾಕಾರ ಅಂತಲ್ಲ, ಇದೇ ಶಾಸ್ತ್ರ. ನನ್ನ ಮಗಳ ಮೋಸಕ್ಕೆ ಈಡಾಗ್ಯಾಳ. ಇಂಥ ಒಂದು ಷಡ್ಯಂತ್ರ ಮಾಡಿ ಈ ರೀತಿ ಎಲ್ಲ ಮಾಡಿಕೊಂಡು ಅವರೆಲ್ಲ ಬರೋದ್ರಿಂದ ಇದು ನಾವು ಪ್ರತಿ ಕಾರ್ಯ ಹೆಂಗಿರ್ತೈತೆ ಅಂದ್ರೆ, ಇದು ಒಬ್ಬ ತಂದೆಯಾಗಿ ನಾನು ನನ್ನ ಮಗಳನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ. ಆದರೆ ಈ ಏನು ನನ್ನ ಮಗಳ ವಯಸ್ಸಿನವ್ರಂತ ಎಲ್ಲ ವಿದ್ಯಾರ್ಥಿಗಳಿದ್ದಾರೆ. ಬೇರೆ ಮಕ್ಕಳು ಕೂಡ, ನನ್ನ ಮಗಳಂತೂ ಓದ್ಲು, ಬಟ್ ಬೇರೆ ಇದ್ರಾಗ ಎಲ್ಲ ಸ್ಟೂಡೆಂಟ್ ಎಜುಕೇಶನ್ ಸೊಸೈಟಿ ಒಳಗೆಲ್ಲ ಕಡೆ ಓದ್ತಾ ಇದ್ದಾರೆ. ಅವ್ರಿಗೆ ತಂದೆಯಾಗಿ ನಿಲ್ತೇನೆ ನಾ. ಅವರೇ ನನ್ನ ಮಕ್ಕಳಂತ ತಿಳ್ಕೊತೇನೆ. ನಾಳೆ ದುರ್ಘಟನೆಗೆ ಬರೀ 1 ನಿಮಿಷವಲ್ಲ 9 ಸೆಕೆಂಡ್ನಾಗ 13 ಕಡೆ ಬರ್ಬಲವಾಗಿ ಇಷ್ಟೆಲ್ಲ ಬೆಳವಣಿಗೆಗೆ ಇದನ್ನೆಲ್ಲ ಒಂದೇ ಒಂದು 30 ಸೆಕೆಂಡ್ 9 ಸೆಕೆಂಡ್ನಾಗ 13 ಕಡೆ ಸ್ಟ್ಯಾಬಿಂಗ್ ಮಾಡ್ಯಾವ, ಕೊಲೆ ಮಾಡ್ಯಾನ. ನನಗೆ ಹೆಂಗ ತ್ರಾಸಾಗಿರ್ಬಾರ್ದು. ಅದಕ್ಕೆ ನಾನು ಬಹಳ ನೋವುದಿಂದ ಹೇಳ್ತೀನಿ, ನಾನು ಈ ಒಂದು ವ್ಯವಸ್ಥೆ ಒಳಗೆ ಇದ್ರೂ ಕೂಡ ಆಕಿನೂ ಮೋಸ ಆದ್ಲು, ನಮ್ಮ ಮನೆತನಕ್ಕೂ ಮೋಸ ಆಯ್ತು, ತಂದೆ ತಾಯಿಗೂ ಮೋಸ ಆಯ್ತು. ಈ ಮೋಸ ಮಾಡಿದಂಥ ಜನರಿಗೆ, ಈ ಮೋಸ ಮಾಡಿದಂಥ ಇವನಿಗೆ ಏನು ಈ ವಿಕೃತ ಮನೋಭಾವನೆ ಇಟ್ಕೊಂಡು ಅದನ್ನೆಲ್ಲ ಸಂಚಾಕಿ ಏನು ಮಾಡಿದಾರಲ್ಲ, ಖಂಡಿತ ನಾನು ಒಬ್ಬ ತಂದೆಯಾಗಿ ನಾನು ಈ ರೀತಿ ಅಂಗಾಯಾಗಿ ಇಟ್ಕೊಂಡು ನನ್ನ ಮಗಳನ್ನ ಜೋಪಾನ ಮಾಡಿದ್ದೆ. ಆಕಿನ ಎಲ್ಲ ರೀತಿ ನಾಲೆಜ್ ಕೊಟ್ಟು ಆಕಿನ ಧೈರ್ಯವಾಗಿ ಬೆಳೆಸಿದ್ದೆ. ಅದನ್ನು ನಾನಂತೂ ಸಹಿಸಂಗಿಲ್ಲ, ನನ್ನ ಕುಟುಂಬ ಸಹಿಸಂಗಿಲ್ಲ, ಮತ್ತು ನಮ್ಮ ಜನಾಂಗ ಸಹಿಸಂಗಿಲ್ಲ, ನಮ್ಮ ಮಾನವ ಕುಲನ ಸಹಿಸಂಗಿಲ್ಲ. ಇಡೀ ಈ ಒಂದು ಪ್ರಕರಣ ಯಾವ ರೀತಿ ಆಗಿದೆ ಅಂದರೆ, ಈಗ ಅವನು ಮಾಡೋದ, ನಾವು ಬೆಳೆಸಿದ್ದು ಮಗಳು ಈ ರೀತಿ ಅಂತ ಮಾಡಿದ, ಅದು ನನಗೆ ಭಾಳ ನೋವೈತಿ, ಒಳಗಡೆ ದುಃಖ ಐತಿ. ಅದೇ ರೀತಿ ನನ್ನ ದುಃಖದಾಗ ಕೂಡ ಆಕಿ ಈ ನಮ್ಮ ಮಂತನಕ್ಕೆ ಬೆಳೆದ ಈ ಇತಿಹಾಸ ಮಾಡಿ ಹೋದ್ಲು ನಮ್ಮ ಮನೆಗೆ. ಸ್ವಲ್ಪ ಈ ದುರ್ಘಟನೆ ಒಳಗ ಎಚ್ಚೆತ್ತು ವಹಿಸಿ ಆಕಿ ಏನಾದರೂ ಈ ಕುತ್ತದಿಂದ ಪಾರಾಗಿದ್ರೆ, ನಾನಂತೀನಿ ನನ್ನ ಮಗಳ ಈ ದೇಶಕ್ಕೆ ಏನಾದರೂ ಒಂದು ದೊಡ್ಡ ಇತಿಹಾಸ ಬರೆಯಂತ ಕ್ವಾಲಿಟಿ ಆಕಿನಲ್ಲಿ ಇತ್ತು, ಮಾಡ್ತಿದ್ಲ ಅಂತ ಈಗ ನನಗೆ ಅನಿಸ್ತಾ ಇದೆ. ಇಷ್ಟು ಒಂದು ಸಾವು ಕೂಡ ಹಾಕಿದೆ. ಈ ಲೆವೆಲ್ ಆಕಿನ ಕುಂತಲ್ಲೇ ಎಲ್ಲಾರನ್ನೂ ರಾಜಕಾರಣಿಗಳು ಇಂಟರ್ನ್ಯಾಷನಲ್ ಲೆವೆಲ್ ಆಕಿ ಸುದ್ದಿ ಮಾಡ್ಕೊಂಡ್ಲು. ಇಡೀ ದೇಶಾದ್ಯಂತ ಎಲ್ಲ ಲೀಡರ್ಸ್ನು ಕುಂತಲ್ಲೇ ಕರ್ಸ್ಕೊಂಡ್ಲಕ್ಕಿ. ಆಕಿನ ಸಾವಾಯ್ತು, ಆಕಿನ ಫೋಟೋಕ್ಕೆ ಪೂಜಾಕ್ಕೆ ಅವ್ರು ಬಂದು ಶ್ರದ್ಧಾಂಜಲಿ ಸಲ್ಸಾ ಇದ್ದಾರೆ. ಅಂದ್ರೆ ಎಷ್ಟೊಂದು ಶಕ್ತಿ ಇರ್ಬೇಕು ಆಕಿನ ಕಡೆ. ಆಕಿನ ಹುಟ್ಟಿದ ಗಳಿಗೆ ಹೆಂಗಿತ್ತು, ಆಕಿನ ಸಾವಿನ ಸುದ್ದಿ ಕೂಡ ಅಷ್ಟೇ ಒಂದು ಇದರಾಗ ಇದು ಹೋಗ್ತಾ ಇದೆ. ಇದನ್ನ ನೋಡಿದಾಗ ಇಡೀ ದೇಶವ್ಯಾಪ್ತಿ ಹೋರಾಟ ಮಾಡ್ತಾ ಇದ್ದಾರೆ. ಆಕೆ ಅಲ್ಲಿ ಕೂಡ ಹೆಸರು ಮಾಡಿದ್ಲು. ಇಂಥ ಸಂಘಟನೆದವ್ರು ಮಾಡಿಲ್ಲ ಅಂತಿಲ್ಲ, ಇಂಥ ಸಮಾಜದವ್ರು ಮಾಡಿಲ್ಲ ಅಂತಿಲ್ಲ, ಇಂಥ ವ್ಯಾಪಾರಸ್ಥರು ಮಾಡಿಲ್ಲ ಅಂತಿಲ್ಲ. ಯಾರ ಹೆಸರು ತಗೊಂಡ್ರು ಒಂದೇ ಅದರ ಹೆಸರು ಬಿಟ್ಟರೆ ತಪ್ಪಕ್ಕತಿ. ನಾ ಹೆಸರು ಯಾರ್ದು ತಗೊಳಂಗಿಲ್ಲ, ತಪ್ಪು ತಿಳ್ಕೊಬೇಡಿ. ನಾನೂನವಾಗಿ ನಾನು ಬೆಳೆದಿದ್ದೇನೆ. ಎಲ್ಲ ಸಮಾಜದವ್ರು ಕೂಡ, ಎಲ್ಲ ಪೊಲಿಟಿಕಲ್ ಲೀಡರ್ ಕೂಡ ನನ್ನ ಮನ್ಯಾಗಿಂತ ದುರಂತ ಆಗೈತೆ ಅಂದ್ಕೂಳೆ ಯಾವ ರೀತಿ ಎದ್ದು ಬಂದಾರ ಅಂದ್ರೆ ನನಗ ಆಶ್ಚರ್ಯ ಆಗೈತಿ. ನಾನು ಇಷ್ಟು ಮಂದಿನ ಗಳಿಸೇನ, ನನಗೆ ಇಂಥ ಟೈಮ್ನಾಗ ನನ್ನ ದುಃಖದಾಗ ಬಂದು ನಿಲ್ತಾರಲ್ಲ ಅಂತ ನನಗೂ ಕೂಡ ಆಶ್ಚರ್ಯ ಆಗಿದೆ. ನನ್ನ ಯಾರಿಗೂ ಕೂಡ ಹೋರಾಟ ಮಾಡ್ರಿ ಅಂತ ಹೇಳಿದ್ರೆ ಮಾಡುವಂಥ ಪರಿಸ್ಥಿತಿ ಒಳಗಿಲ್ಲ. ಆದರೆ ಸ್ವಯಂ ಪ್ರೇರಣೆಯಿಂದ ಎಲ್ಲ ಹೋರಾಟಗಾರರು, ಎಲ್ಲ ಸಂಘಟನೆಗಳು, ಇಂಥ ಸಂಘಟನೆ ಅಂತಿಲ್ಲ, ಇಂಥ ಸಮಾಜದವ್ರು ಅಂದು ಮಾಡಿಲ್ಲ ಅಂತಲ್ಲ, ಅಂತ ಇಂಟರ್ನ್ಯಾಷನಲ್ ಲೆವೆಲ್ ಮೀಡಿಯಾ ಕೂಡ ಸಂಪರ್ಕ ಮಾಡ್ಯಾಕಿನ ಸಾವನ್ನು ಪ್ರಚಾರ ಮಾಡಿದ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.